ಇವತ್ತು ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ರುಚಿಯಾದ ಆರೋಗ್ಯಕರವಾದ ಗೋಲಿ ಕಡುಬನ್ನು ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಬಾಣಲೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಹಾಕಿದ್ದೇನೆ. ಇದಕ್ಕೇ 1-3 ಚಮಚ ಆಗುವಷ್ಟು ಉಪ್ಪು ಮತ್ತು 1 ಚಮಚ ಎಣ್ಣೆ ಹಾಕ್ತೇನೆ. ಚೆನ್ನಾಗಿ ಇದನ್ನು ಒಮ್ಮೆ ಕಲಕಬೇಕು. ನಂತರ ಒಂದು ಸಣ್ಣ ಕುದಿ ಬರೋ ತನಕ ಇದನ್ನ ಹಾಗೆ ಬಿಟ್ಟು ಆಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಸರಿಯಾಗಿ ಕಲಸಿ ಆದಮೇಲೆ ಉರಿನ ನಿಲ್ಲಿಸ್ಬೋದು, ಗ್ಯಾಸ್ನ ಆಫ್ ಮಾಡ್ಬೋದು. ನಂತರ ಇದನ್ನು ಮುಚ್ಚಳ ಮುಚ್ಚಿ 5 ನಿಮಿಷ ಹಾಕಿ ಬಿಡಬೇಕು. ಅದು ಆ ಹಬೆಯಲ್ಲೇ ಸ್ವಲ್ಪ ಬೇಯ್ತದೆ. 5 ನಿಮಿಷ ಆದಮೇಲೆ ಇದನ್ನು ನಾವು ನಾದಲಿಕ್ಕಿದೆ. ಅಷ್ಟರಲ್ಲಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ 5-6 ಕಪ್ ನೀರು ಹಾಕಿ ಕುದಿಲಿಕ್ಕೆ ಬಿಡೋಣ. ಈ ಕಡೆ ಇದು 5 ನಿಮಿಷ ಆಗಿದೆ. ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಇದನ್ನು ಈಗ ಚೆನ್ನಾಗಿ ನಾದ್ಕೊಳ್ಳಿಕ್ಕೆ ಇದೆ. ಈಗ ಇನ್ನೂ ಸ್ವಲ್ಪ ಬೆಚ್ಚಗೆ ಇದೆ, ಪೂರ್ತಿ ತಣಿಯುವ ತನಕ ಕಾಯಬಾರ್ದು. ಚೆನ್ನಾಗಿ ಇದು ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾದ್ಕೊಂಡು. ತುಂಬ ನಿಮಗೆ ಗಟ್ಟಿ ಅಂತ ಅನಿಸಿದರೆ ಕೈನ ಸ್ವಲ್ಪ ತಣ್ಣೀರಲ್ಲಿ ಅದ್ಕೊಂಡು ನಾದ್ಕೊಳ್ಬೋದು. ಸಣ್ಣ ಸಣ್ಣ ಗೋಲಿ ಹೀಗೆ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಉಂಡೆ, ಗೋಲಿ ಕಡುಬು ಅಂತ ಹೆಸರು. ಗೋಲಿ ಸೈಜಿಗೆ ಮಾಡ್ಕೊಳ್ಬೇಕು ಈ ಥರ. ಹಾಗೆಯೇ ಎಲ್ಲ ಮಾಡಿ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಅದನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಟಿದ್ದೇನೆ. ಅದರ ಮೇಲ್ಗಡೆ ಮಾಡಿಟ್ಕೊಂಡಿರುವಂಥ ಈ ಅಕ್ಕಿ ಹಿಟ್ಟಿನ ಉಂಡೆಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ. 10 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಹಬೆಯಲ್ಲಿ ಬೇಯಿಸಬೇಕು. 10 ನಿಮಿಷ ಆದಮೇಲೆ ಇದು ಸರಿಯಾಗಿ ಬೆಂದಿರ್ತದೆ. ಇದನ್ನ ತಕ್ಕೊಳ್ತೇನೆ ನಾನು ಇದರಿಂದ. ಈಗ ಒಂದು ಬಾಣಲೆಗೆ 1.5 ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ಎಣ್ಣೆನೂ ಕೂಡ ಉಪಯೋಗಿಸ್ಬೋದು. ತುಪ್ಪಕ್ಕೆ 1 ಚಮಚ ಸಾಸಿವೆ ಸಿಡಿದ ಮೇಲೆ 10-15 ಕರಿಬೇವಿನ ಎಲೆನ ಚೂರು ಮಾಡಿ ಹಾಕಿದ್ದೇನೆ. ಚೆನ್ನಾಗಿ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ಆಮೇಲೆ ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಇದಕ್ಕೆ 3/4 ಚಮಚ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾವು ಅಕ್ಕಿ ಉಂಡೆಗೂ ಕೂಡ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. 3 ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು 2-3 ಸರಿ ನೀರಿನಲ್ಲಿ, ಆಮೇಲೆ ಒಂದು ಸರಿ ಹೆಚ್ಕೊಂಡಿದ್ದೇನೆ. ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಮೆಂತ್ಯ ಸೊಪ್ಪು ಬೇಗ ಬಾಡ್ತದೆ. ನಿಮಗೆ ಸಿಹಿ ಬೇಡ ಅಂತಿದ್ರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಒಂದು ಅರ್ಧ ಚಮಚ ಬೆಲ್ಲದ ಪುಡಿ ಹಾಕಿದ್ದೇನೆ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ. ಸಕ್ಕರೆ ಅಥವಾ ಬೆಲ್ಲ ಹಾಕಲೇಬೇಕು ಅಂತಿಲ್ಲ, ನೀವು ಸಕ್ಕರೆನೂ ಹಾಕ್ಬೋದು ಬೆಲ್ಲದ ಬದಲು. ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಮೆಂತ್ಯ ಸೊಪ್ಪು ಬಾಡಿದೆ. ಈಗ ಇದಕ್ಕೆ ನಾವು ಹಬೆಯಲ್ಲಿ ಬೇಯಿಸಿರುವಂಥ ಗೋಲಿ ಕಡುಬುಗಳನ್ನೆಲ್ಲ ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನು ನೀವು ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು ಅಥವಾ ರಾತ್ರಿ ಊಟಕ್ಕೂ ಕೂಡ ಮಾಡ್ಬೋದು. ಕೊನೆಯಲ್ಲಿ 3 ದೊಡ್ಡ ಚಮಚ ಆಗುವಷ್ಟು ಹಸಿ ತೆಂಗಿನ ತುರಿ, ಹಾಗೆಯೇ ಅರ್ಧ ಚಮಚ ಲಿಂಬೆ ರಸ ಹಾಕಿದ್ದೇನೆ. ಈ ಸ್ಟೇಜಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ಬಡಿಸ್ಕೊಳ್ಬೇಕು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರ್ತದೆ. ಇದು ಒಂದು ಪೌಷ್ಟಿಕವಾದ ಮತ್ತು ಆರೋಗ್ಯಕರವಾದ, ಸುಲಭದಲ್ಲಿ ಮಾಡ್ಬೋದಾದಂಥ ಒಂದು ತಿಂಡಿ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪು ಹಾಕಿ ಮಾಡಿರುವಂಥ ಮಸಾಲೆ ಗೋಲಿ ಕಡುಬು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.